ಸರ್ಕಾರಕ್ಕೆ ಗುಂಡಿ ಮಾಡಿಕೊಂಡಿರುವ ಸರ್ಕಾರಕ್ಕೆ ಕ್ಷೇತ್ರವನ್ನು ಗುಂಡಿ ಮಾಡುತ್ತಿರುವ ಸರ್ಕಾರಕ್ಕೆ ಸಿಂಗಪಟ್ಟೆ ಕೈಗೆ ಉಪ್ಪದಲ್ಲಿ ಕೊಟ್ಟಾದೆ குப்பைநகரம் சிறுத்தைநகரம் சிதறியோட எலிகள் கூட்டம் அல்ல கர்ச்சிக்கும் சிங்க நகரம் இந்த நகரத்துல குப்பை பண்றாங்க நியாயமா? அண்ணன் அம்பேத்கர் பார்வையிட்ட நகரம், தந்தை பெரியார் பார்வையிட்ட நகரம், அண்ணன் இந்திரா காந்தி பார்வையிட்ட நகரம் தங்க நகரம். மாநில முதலமைச்சர் கேசி ரெட்டி பிறந்த ஊர் இந்த ஊரு. இன்னைக்கு நாங்க இந்த பொருளாதார தலைமைத்து வச்சு நாங்க இன்னைக்கு தொழிற்சாலையெல்லாம் முடியல. ஒரு பக்கம் பிஜேபி முடியல, இன்னொரு பக்கம் பெம்பல்ல உள்ளூர்காரங்க வேலை இல்ல. உள்ளூர்கார வேலையை பண்ண சம்பளம் பண்ண மாட்டேன். வீடு 10 வீடு அதையும் சொந்தம் பண்ண 300 ஏக்கர் ஒதுக்கிற குப்பை போடுறதுக்கு. அதனால எல்லாரும் பேசுறாங்க, தயவு செய்து மாநில அரசு இந்த குப்பை கொட்டுற திட்டத்தை திரும்ப பெற வேண்டும். ರಾಮನಗರಕ್ಕೆ ಹೋಗ್ಬೇಕಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿತ್ತು. ಎಸ್ಪಿ ಕಚೇರಿನ ಉಳಿಸಿಕೊಂಡಿದ್ದು ಇದೇ ದಲಿತ ಸಂಘಟನೆಗಳು. ವಿಜಯನಗರಕ್ಕೆ ಹೋಗ್ಬೇಕಂತ ಎಸ್ಪಿ ಆಫೀಸ್ ಅನ್ನು ಉಳಿಸಿಕೊಂಡಿದ್ದು ಇದೇ ಸಂಘಟನೆಗಳು. ಬಂಗಾರಪೇಟೆ ತಾಲೂಕು, ಕೆಜಿಎಫ್ ತಾಲೂಕು, 2 ತಾಲೂಕು ಬಂದ್ ಮಾಡಿ ಎಸ್ಪಿ ಕಚೇರಿ ಉಳಿಸಿಕೊಂಡಂತ ಹಣತೆ ನಮಗೆ ಸಂಘಟನೆಗಳು ಸಿಗಬೇಕಾಗಿದೆ. ಎಲ್ಲ ರಾಯಚೂರಲ್ಲಿ ಸ್ವತಂತ್ರ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡಬಾರ್ದು ಅಂತ ಒಬ್ಬ ಜಡ್ಜು ಅನ್ಲಾಯಕ್ ಜಡ್ಜ್ ಮಾತಾಡಿದಂತ ಹೋರಾಟವನ್ನ ಮಾಡಿದಂತ ನಮ್ಮ ಸಂಘಟನೆಗಳು, ಪ್ರತಿಯೊಂದು ಸಂಘಟನೆಗಳು ಹೋರಾಟ ಮಾಡಿ ಪ್ರತಿಯೊಂದು ಉಳಿಸಬೇಕಾಗಿದೆ. ಈಗ ಕೆಜಿಎಫ್ ತಾಲೂಕು ಇಡೀ ದೇಶಕ್ಕೆ ಚಿನ್ನ ಕೊಟ್ಟಂತ ಕೆಜಿಎಫ್ ತಾಲೂಕು ಇದು. ಈ ಕೆಜಿಎಫ್ ತಾಲೂಕು ಇವತ್ತು ಕಸ ಗುಂಡಿ ಮಾಡಬೇಕಂತ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಜಿಲ್ಲಾಡಳಿತ, ತಾಲೂಕಾಡಳಿತ ಮುಂದಾಗಿದೆ. ಏನು ಬಿಬಿಎಂಪಿ ತೀರ್ಮಾನ ತಗೊಂಡು ಕಸನ ತಗೊಂಡ್ಬಂದು ತಿಪ್ಪೆ ಮಾಡಬೇಕು, ತಿಪ್ಪೆ ಗುಂಡಿ ಮಾಡಬೇಕು, ಕೆಜಿಎಫ್ ತಾಲೂಕು ಅಂತ ತೀರ್ಮಾನ ತಗೊಂಡಿದೆ. ಅದನ್ನ ಹೋರಾಟ ಮಾಡಿ ನಾವು ಉಳಿಸಬೇಕಂತ ಪರಿಸ್ಥಿತಿ ನಮ್ಗೆ ಬಂದಿದೆ ಇವತ್ತು. ಹಾಗಾಗಿ ಈ ಸ್ವತಂತ್ರ ಯಾರಿಗೆ ಬಂದಿದೆ, ಎಲ್ಲಿಗೆ ಬಂದಿದೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಕವಿಗಳು ಡಾಕ್ಟರ್ ಸಿದ್ದಯ್ಯನವರು ಹೇಳಿದ್ದಾರೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ,
ಹಾಕಿ ಇಲ್ಲಿರೋ ಜನರನ್ನೆಲ್ಲ ಸಾಯಿಸ್ಬೇಕಂತ ಇವ್ರ ಉದ್ದೇಶ ಏನಿದೆಯೋ ಅದಂತ ಗೊತ್ತಿಲ್ಲ. ಆದ್ರೆ ಎಲ್ಲ ಹಿರಿಯರು ಹೇಳಿರೋ ತನಕ ಈ ನಮ್ಗೆ ಲಾಸ್ಟ್ ಡ್ರಾಪ್ ಬ್ಲಡ್ ಇರೋ ತನಕ ಇಲ್ಲಿ ಕಸ ಹಾಕೋಕ್ಕೂ ಬಿಡೋದಿಲ್ಲ. ಬೆಂಬಲಲ್ಲಿ ಎಲ್ಲರಿಗೂ ಕಾಯಂ ಕೊಡ್ಬೇಕು. ಬಿಜೆಪಿ ಎಲ್ಲರಿಗೂ ಬಂದ್ಬಿಟ್ಟು ಸೆಟಲ್ಮೆಂಟ್ ಆಗ್ಬೇಕು. ಅದಕ್ಕೆ ನಾವೆಲ್ಲ ಯಾವಾಗ್ಲೂ ಬೆಂಬಲ ಕೊಡ್ತೀವಿ. ಯಾವಾಗ್ಲೂ ನಮ್ದು ಸ್ಟ್ರೆಂತ್ ಇರುತ್ತೆ, ವಾಯ್ಸ್ ಇರುತ್ತೆ ಅಂತ ಹೇಳಿ ನಮ್ಗೆ ಮಾತನಾಡಕ್ಕೆ 2 ಅವಕಾಶ ಕೊಟ್ರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದ, ನಮಸ್ಕಾರ. ಮಂಗಲ KGF ಈ ಒಂದು ಹೋರಾಟಕ್ಕೆ DSS ಆರ್ಗನೈಸೇಷನ್ ತೀರ್ಮಾನ ಮಾಡಿದೆ. ಯಾಕೆಂದ್ರೆ ನನಗೆ ಮುಂದೆ ಮಾತನಾಡಿದ್ರು ಎಲ್ಲರೂ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಗೋಲ್ಡ್ ಅನ್ನು ಕೊಟ್ಟಿರೋ ರಾಜ್ಯಕ್ಕೆ ಕಸವನ್ನು ಕೊಡಬೇಡ ಅಂತ. ಇದರಲ್ಲಿ ಗೌರ್ಮೆಂಟ್ ಚೆನ್ನಾಗಿ ಯೋಚನೆ ಮಾಡಬೇಕು. ಯಾವ ಏರಿಯಾನಲ್ಲಿ ಯಾವ ಗಾರ್ಬೇಜ್ ಆಗುತ್ತೋ ಅದು ಅಲ್ಲಿನೇ ಡಿಸ್ಪೋಸ್ ಮಾಡಿ. ಆ ಥರ ನೀವು ಮೊದಲನೇ ಯೋಚನೆ ಮಾಡಿದ್ರೆ ನಮ್ಮ KGF ನಲ್ಲಿ ಗೋಲ್ಡ್ ಎಲ್ಲ ತಗೊಂಡು ಹೋಗಿರಲ್ಲ. ಈಗ ಸೈನಾಡ್ ಎಷ್ಟೊಂದು ಏಕರ್ನಲ್ಲಿ ಸೈನಾಡ್ ಇದೆ, ಅದೆಲ್ಲ ಯಾಕೆ KGF ನಲ್ಲಿ ಇಟ್ರಿ? ಅದೆಲ್ಲ ಬೆಂಗಳೂರಿನಲ್ಲಿ ಹಾಕೋದು. ಅವಾಗ ಬುದ್ಧಿ ಇಲ್ವಾ ನಿಮಗೆ? ಇವಾಗ ಆ ಕಸ ಮಾತ್ರ ಇಲ್ಲಿ ತಗೊಂಡು ಬಂದು ಹಾಕಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಆವಾಗ ಸೈನಾಡ್ನ ಯಾಕೆ ಎಲ್ಲಿ ಹಾಕಿದ್ರಿ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಬೆಂಗಳೂರಿನಲ್ಲಿ ಜಾಸ್ತಿ ಜಾಗ ಇದೆ. ಎಷ್ಟೋ ಕೆರೆಗಳನ್ನೆಲ್ಲ ನೀವು ಲೇಔಟ್ ಮಾಡಿದ್ರೆ ಆ ಒಂದು ಕೆರೆನೇ ಗಾರ್ಬೇಜ್ ಕೊಟ್ಟಕ್ಕೆ ತಗೊಳ್ಳಿ, ಹೊಸಕೋಟೆಯಲ್ಲಿ ತಗೊಳ್ಳಿ, ದೇವನಹಳ್ಳಿ ತಗೊಳ್ಳಿ, ಕೆಂಗೇರಿ ತಗೊಳ್ಳಿ, ಎಲ್ಲಿ ಬೇಕಾದ್ರೆ ತಗೊಳ್ಳಿ, ನಾವು ಬರಲ್ಲ. ನೀವು KGF ನಲ್ಲಿ ಕಸ ಹಾಕಬಾರ್ದು. KGF ಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕಿಂತ ಜಾಸ್ತಿಯಾಗಿ ನಾನು ಹೇಳ್ತೀನಿ. ಯಾಕೆಂದ್ರೆ ಸೌತ್ ಈಸ್ಟ್ ಏಷ್ಯಾನಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಬಂದಿರೋದೇ KGF. ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳಕ್ಕೆ ಅದೇ ಒಂದು ಮುಖ್ಯವಾದ ಕಾರಣ. ಬ್ರಾಡ್ಗೇಜ್ ಲೈನ್ ಇಂಡಿಯಾನಲ್ಲಿ ಫಸ್ಟ್ ಬಂದಿರೋದೇ KGFಗೆ. ಅಂತ ಒಂದು ಹಿಸ್ಟಾರಿಕಲ್ ಏರಿಯಾನಲ್ಲಿ ಗಾರ್ಬೇಜ್ ಹೋಗಿ ಹಾಕ್ತಿರಲ್ಲ. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ಅವರು ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂತಿದ್ದ ಯಾರಿಂದ? DSS ಆರ್ಗನೈಸೇಷನ್ ಇಲ್ಲದೆ ನೀವು ಕೂತಾ ಇದ್ದೀರಾ? ನಾವೆಲ್ಲ ಎಷ್ಟೊಂದು ಹೋರಾಟ ಮಾಡಿ ನಾವೆಲ್ಲ BJP RSS ಬರಬಾರ್ದು. ಯಾಕೆಂದ್ರೆ ಮನುಸ್ಮೃತಿ ಕಾನ್ಸ್ಟಿಟ್ಯೂಷನ್ ತಗೊಂಡು ಬರ್ತಾರೆ. ಆ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಬರಬಾರ್ದು, ವರ್ಣಾಶ್ರಮ ಕಾನ್ಸ್ಟಿಟ್ಯೂಷನ್ ಬರಬಾರ್ದು ಅಂತ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೀವಿ. ಇಲ್ಲಿರೋ ಎಲ್ಲ ದಲಿತ ಆರ್ಗನೈಸೇಷನ್ಸ್ ಎಲ್ಲ ಸೇರಿ ನಾವು ಬ್ಯಾಂಗ್ಳೂರಿನಲ್ಲಿ ಜಾಗ ಮರೆತುಬಿಟ್ಟೆ, ಅಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ಫಲನೇ ನೀವು ಇವಾಗ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂತಿರೋ ಒಂದು ಚಾನ್ಸ್. ಅದೆಲ್ಲ ಯೋಚನೆ ಮಾಡ್ತಿದ್ದು ಬಿಟ್ಬಿಟ್ಟು ನೀವು ಇಲ್ಲಿ ಬಂದು ಕಸ ಹಾಕೋದು ದೊಡ್ಡ ತಪ್ಪು. ಅದು ನಾವು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಸ್ಟಿಲ್ ದ KGF ಲಾಸ್ಟ್ ಬ್ಲಡ್ ಇಸ್ ದೇರ್, ಯು ಕೆನಾಟ್ ಡಂಪ್ ದಿ ಗಾರ್ಬೇಜ್ ಇನ್ KGF. ಇದು ಮಾತ್ರ ನಾವು ಹೇಳ್ತೀವಿ. ಅದು ಮಾತ್ರ ಇಲ್ಲ, ಈ DSSಗೆ ಜಾಸ್ತಿ ಜವಾಬ್ದಾರಿ ಇದೆ. ಇನ್ನು ಮುಂದೆ ಬೆಂಬಲ ನೋಡಬೇಕು. ಈಗ ಬಂದ CMD ಅವನೊಂದು ಹುಚ್ಚ, ಅವ್ನು ಹೇಳ್ತಾ ಇದ್ದಾನೆ ಆನ್ಲೈನ್ ನಲ್ಲಿ ರಿಕ್ರೂಟ್ಮೆಂಟ್ ಅಂತ. ನಿಮ್ಮ ಅಪ್ಪನ ಹತ್ರ ಕೇಳಿ ಬೆಂಬಲ ಹೆಂಗ್ ಬಂತ ಅಂತ. ಬೆಂಬಲ್ಸ್ ಕಮ್ಯುನಿಟಿ ಎಕ್ಸಿಸ್ಟೆನ್ಸ್ ಆಸ್ ಅನ್ ಆಲ್ಟರ್ನೇಟ್ ಇಂಡಸ್ಟ್ರಿ ಟು BGML. ಈ BGML ನಲ್ಲಿರೋ KGF ನಲ್ಲಿರೋ ಮಕ್ಕಳಿಗೆ ಕೆಲಸ ಕೊಡಬೇಕು. 15 ವರ್ಷ, 16 ವರ್ಷ, 18 ವರ್ಷ, 20 ವರ್ಷ, TCL, ಕಾಂಟ್ರಾಕ್ಟ್ ಟ್ರೈನಿಂಗ್ ಎಲ್ಲ ಇದ್ದಾರೆ. ಅವ್ರನ್ನ ಬಿಟ್ಟು ನೀವ್ಯಾಕೆಪ್ಪ ಇದು ಆನ್ಲೈನ್ ರಿಕ್ರೂಟ್ಮೆಂಟ್ ತಗೊಳ್ತಾ ಇದ್ದೀರಾ? ಆ ಆನ್ಲೈನ್ ಎಲ್ಲ ಬೇಡ, ಇರೋರ್ಗೆ ಕೆಲಸ ಕೊಡ್ಬೇಕಂತ DSS ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಈ KGF ಇಷ್ಟಿನ ಕರ್ನಾಟಕ ಸರ್ಕಾರ ಹಾಲ್ ಮಾಡಬಾರ್ದು. ಈ ಕಸ ಎಷ್ಟೇ ಕಾರಣ ಆದ್ರೂ ಇಲ್ಲಿ ನಾವು ಕೊಟ್ಟಕ್ಕೆ ಬಿಡಲ್ಲ ನಿಮಗೆ. ಅದು ಲಾಸ್ಟ್ ಸಿಟಿಜನ್ ಆಫ್ KGF ದಲಿತ ಆರ್ಗನೈಸೇಷನ್ ಇರುವವರೆಗೆ ನೀವು ಇಲ್ಲಿ ಕಸ ಕೊಟ್ಟಕ್ಕೆ ಯಾವ MLA ಪರ್ಮಿಷನ್ ಕೊಟ್ಟರು ಅವ್ರು ಬೇಡ ಅಂತ ಹೇಳಿದ್ರು, ಇನ್ನೊಂದು MLA ಕೊಟ್ಟರು ಬೇಡ ಅಂತ ಹೇಳಿದ್ರು, ಅದೆಲ್ಲ ನಮ್ಗೆ ಬೇಡ. ನಮ್ಮ DSSಗೆ ನಮ್ಗಂತ ಒಂದು ಜವಾಬ್ದಾರಿ ಇದೆ. ಬಿಕಾಸ್ ವಿ ಆರ್ ದ ಸನ್ಸ್ ಆಫ್ ದ ಸಾಯಿಲ್. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಕೆಲವು ಇವಾಗ ಪ್ರತಿಯೊಂದು ನ್ಯೂಸ್ ಪೇಪರ್ನಲ್ಲಿ TVನಲ್ಲೆಲ್ಲ ಬರ್ತಾ ಇದೆ ದಲಿತ ಅಂತ ಹೇಳ್ಬಾರ್ದು ಅಂತ. ಆ ಹುಚ್ಚರಿಗೆ ಸ್ವಲ್ಪ ಜ್ಞಾಪಕ ಬರಬೇಕು. ದಲಿತ ಅಂದ್ರೆ ಏನು? ದಲ್ ಅಂದ್ರೆ ಮರಾಠಿನಲ್ಲಿ ಮಣ್ಣು, ಮಣ್ಣಿನ ಮೈಂದನ್ ಅಂತ, ಸನ್ಸ್ ಆಫ್ ದ ಸಾಯಿಲ್. ಅದರಿಂದ ನಾನು ಹೇಳ್ತೀನಿ, ದಲಿತ್ ಆರ್ ದ ಒರಿಜಿನಲ್ ಇನ್ಹೆಬಿಟೆಂಟ್ಸ್ ಆಫ್ ಇಂಡಿಯಾ. ಅವ್ರು ಬಂದಿದೆ ದ ಸನ್ಸ್ ಆಫ್ ದ ಸಾಯಿಲ್. ಅದನ್ನ ಬಂದು ನಾವು ಹೇಳಕ್ಕೆ ಯಾರನ್ನೂ ನೀವು ಏನು ಸರ್ಕಾರ ಏನು ತಗೊಂಡು ಬಂದ್ರು ಅದನ್ನ ನಮ್ಮನ್ನ ಹೇಳಿದ್ರೆ ನೀವು ತಪ್ಪಿಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊನೆಯದರಿಗೆ ನಾನು ಈ DSS ಮತ್ತೆ ಆಲ್ ದಲಿತ ಆರ್ಗನೈಸೇಷನ್ ಮೂಲವಾಗಿ ನಾನು ಗೌರ್ಮೆಂಟ್ಗೆ ಹೇಳ್ತಾ ಇರೋದು, ಈ ಕಸನ KGFನ
ಕೊಟ್ಟೋದನ್ನ ದಯವಿಟ್ಟು ನೀವು rethink it and please see that it should not be dumped in KGF. With this, I thank the organizers for giving me an opportunity. Thank you, Jai Bhim. ತುಂಬ ಪೇಯ್ನ್ ಆಗಿರುತ್ತೆ ಅಂತಲೂ ಗೊತ್ತು ಕಾಲ್ಗೆ, ಅದಕ್ಕೆ ಕ್ಷಮೆ ಇರಲಿ. ಸೊ ಈ ದಿನ ನೀವು ಏನು ಹೇಳ್ತಾ ಇರೋ ಕಸ ವಿಲೇವಾರಿ ಬಗ್ಗೆ ಖಂಡಿತ ಈ ಪ್ರಪೋಸಲ್ಲು ಇಲ್ಲ, ಈಗ ಖಂಡಿತವಾಗ್ಲೂ ಇಲ್ಲ. ಆಸ್ ಎ ತಾಲೂಕು ಆಡಳಿತದ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಈ ಪ್ರಸ್ತಾವನೆ ರೈಟಿಂಗಲ್ಲೂ ಬಂದಿರಲಿಲ್ಲ. ಈಗ ಪ್ರಸ್ತಾವನೆ ಮೊದಲು ಏನು ಓಡಾಡ್ತು ಎಷ್ಟು ದಿನ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ನಮ್ಮ ಏನು KGF ತಾಲೂಕಿನಲ್ಲಿ ಈ BBMPಗೆ ಅಂತ ಗೌರ್ಮೆಂಟ್ ಸಿಟಿಗೆ ಅಂತ ಏನು ಅಂತ ನೀವೆಲ್ಲ ಹೇಳ್ತಿರೋ ಆ ಪ್ರಸ್ತಾವನೆ ಖಂಡಿತವಾಗ್ಲೂ ಇಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ರೈಟಿಂಗಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಫಸ್ಟು ನಾನು ಎಲ್ಲ ಗ್ರಾಮಸ್ಥರಾಗ್ಬೋದು ಎಲ್ಲ ಸಂಘ ಸಂಸ್ಥೆಗಳಾದರೂ ಫಸ್ಟ್ ಅವ್ರ ಗಮನಕ್ಕೆ ಖಂಡಿತ ತರ್ತೇನೆ ಅಂತ ಇದನ್ನ ನಾನು ಮಾತು ಕೊಡ್ತೇನೆ. ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ. ತುಂಬ ಪೇಯ್ನ್ ಆಗಿರುತ್ತೆ ಅಂತಲೂ ಗೊತ್ತು ಕಾಲ್ಗೆ, ಅದಕ್ಕೆ ಕ್ಷಮೆ ಇರಲಿ. ಸೊ ಈ ದಿನ ನೀವು ಏನು ಹೇಳ್ತಾ ಇರೋ ಕಸ ವಿಲೇವಾರಿ ಬಗ್ಗೆ ಖಂಡಿತ ಈ ಪ್ರಪೋಸಲ್ಲು ಇಲ್ಲ, ಈಗ ಖಂಡಿತವಾಗ್ಲೂ ಇಲ್ಲ. ಆಸ್ ಎ ತಾಲೂಕು ಆಡಳಿತದ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಈ ಪ್ರಸ್ತಾವನೆ ರೈಟಿಂಗಲ್ಲೂ ಬಂದಿರಲಿಲ್ಲ. ಈಗ ಪ್ರಸ್ತಾವನೆ ಮೊದಲು ಏನು ಓಡಾಡ್ತು ಎಷ್ಟು ದಿನ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ನಮ್ಮ ಏನು KGF ತಾಲೂಕಿನಲ್ಲಿ ಈ BBMPಗೆ ಅಂತ ಗೌರ್ಮೆಂಟ್ ಸಿಟಿಗೆ ಅಂತ ಏನು ಅಂತ ನೀವೆಲ್ಲ ಹೇಳ್ತಿರೋ ಆ ಪ್ರಸ್ತಾವನೆ ಖಂಡಿತವಾಗ್ಲೂ ಇಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ರೈಟಿಂಗಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಫಸ್ಟು ನಾನು ಎಲ್ಲ ಗ್ರಾಮಸ್ಥರಾಗ್ಬೋದು ಎಲ್ಲ ಸಂಘ ಸಂಸ್ಥೆಗಳಾದರೂ ಫಸ್ಟ್ ಅವ್ರ ಗಮನಕ್ಕೆ ಖಂಡಿತ ತರ್ತೇನೆ ಅಂತ ಇದನ್ನ ನಾನು ಮಾತು ಕೊಡ್ತೇನೆ. ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ.